ಇನ್ನೇನು ಅಸೆಂಬ್ಲಿ ಎಲೆಕ್ಷನ್ ಬಂದೇ ಬಿಡ್ತು. ಈ ಜನತಂತ್ರದ ಹಬ್ಬವನ್ನು ಸಂಭ್ರಮಿಸೋಕೆ ನಿಮ್ಮ ಬಳಿ ಬರ್ತದೆ ನ್ಯೂಸ್ 18ನ ವಿಶೇಷ ವಾಹನ. ಇದರ ಹೆಸರು ಚುನಾವಣಾ ಚಕ್ರ. ವೇದಿಕೆ ನಮ್ದು, ಅಭಿಪ್ರಾಯ ನಿಮ್ದು. ಬನ್ನಿ ಮಾತಾಡಿ. ಎಲೆಕ್ಷನ್ ಪ್ರಜಾಪ್ರಭುತ್ವದ ನಗಾರಿ, ಜನಾಭಿಪ್ರಾಯದ ಸವಾರಿ. ಈ ಸವಾರಿಯಲ್ಲಿ ನೀವೆಲ್ಲರೂ ಸಂಚರಿಸಬೇಕು ಅನ್ನೋದು ನ್ಯೂಸ್ 18 ಆಶಯ. ಈ ಆಶಯಕ್ಕೆ ವೇದಿಕೆಯಾಗುತ್ತಿದೆ ನ್ಯೂಸ್ 18 ಚುನಾವಣಾ ಚಕ್ರ. ಇದೋ ನೋಡಿ, ನ್ಯೂಸ್ 18ನ ಈ ಚುನಾವಣಾ ವಾಹನ ನಿಮ್ಮೂರಿಗೆ ಬರ್ತಿದೆ. ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ರು ಚುನಾವಣಾ ಚಕ್ರಕ್ಕೆ ನಿಶಾನೆ ತೋರಿದ್ದಾರೆ. ಬಾವುಟ ಹಾರಿಸಿದ ಭಟ್ರು ಅವರ ಟಿಪಿಕಲ್ ಶೈಲಿಯಲ್ಲಿ ಎಲೆಕ್ಷನ್ ಬಗ್ಗೆ, ಈ ವಿಶೇಷ ಕಾರ್ಯಕ್ರಮದ ಬಗ್ಗೆ ಡೈಲಾಗ್ ಹೊರಟಿದ್ದಾರೆ. ವೇದಿಕೆ ಮೇಲೆ ಹತ್ತೋದ್ರ ಮೂಲಕ ಅಧಿಕೃತವಾಗಿ ಇದು ಯಾವ ಕಾರಣಕ್ಕಾಗಿ ಮಾಡಿದ್ದೀವಿ ಸರ್, ಅದನ್ನು ಮಾಡೋದ್ರ ಮೂಲಕನೇ ಉದ್ಘಾಟನೆ ಮಾಡೋಣ ಸರ್, ಪ್ಲೀಸ್. ಮೊದಲಿಗೆ ಧನ್ಯವಾದ. ಈ ಟ್ರೆಂಡು ತುಂಬ ಜನಸಾಮಾನ್ಯರಲ್ಲಿ ತುಂಬ ಬೇರೆ ಲೆವೆಲ್ಲಿನ ಒಂದು ಯೋಚನೆಗೆ ನಾಂದಿ ಆಗಲಿ, ಒಂದು ದಾರಿದೀಪ ಆಗಲಿ. ಈ ಗಾಡಿ ಸುಮ್ಮನೆ ಹೋಗೋದಲ್ಲದೆ ಇದರ ಪ್ರತಿ ಊರಲ್ಲಿ ಎಲ್ಲೆಲ್ಲಿ ನಿಲ್ಲುತ್ತೋ ಅಲ್ಲೆಲ್ಲ ಒಂದು ಹೊಸ ಬೆಳಕನ್ನು ಹಂಚಲಿ ಅನ್ನೋದು ಒಬ್ಬ ಜನಸಾಮಾನ್ಯವಾಗಿ ನನ್ನ ಹಾರೈಕೆ ಮತ್ತು ಅಭಿಲಾಷೆ ಕೂಡ. ಪ್ರತಿ 5 ವರ್ಷಕ್ಕೊಮ್ಮೆ ಬರೋ ಚುನಾವಣೆ ಅನ್ನೋ ಜನತಂತ್ರದ ಹಬ್ಬವನ್ನ ಸಂಭ್ರಮಿಸೋಕೆ ನಿಮ್ಮ ಬಳಿ ಬರ್ತಿದೆ ಚುನಾವಣಾ ಚಕ್ರ. ವೇದಿಕೆ ನಮ್ಮದು, ಅಭಿಪ್ರಾಯ ಅಬ್ಬರ ನಿಮ್ಮದು. ಬನ್ನಿ ಮಾತಾಡಿ. ನಿಮ್ಮ 5 ವರ್ಷಗಳ ಸಮಾಧಾನ, ಅಸಮಾಧಾನ, ನಿರೀಕ್ಷೆ, ನಿರಾಸೆ ಎಲ್ಲವನ್ನ ಮುಕ್ತವಾಗಿ ಹೇಳಿಕೊಳ್ಳಿ. ನ್ಯೂಸ್ 18 ವಾಹಿನಿ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಿಮ್ಮ ಧ್ವನಿ ಪ್ರತಿಧ್ವನಿಸುತ್ತೆ, ಲಕ್ಷಾಂತರ ಜನರನ್ನು ತಲುಪುತ್ತೆ. ಎಲೆಕ್ಷನ್ಗೆ ರೆಡಿಯಾಗ್ತಿರೋ ನಿಮ್ಮ ಶಾಸಕರನ್ನೂ ಕೂಡ